ರಾತ್ರಿ ಮಲಗುವ ಮುನ್ನ ಮುಂಜಾನೆ ಎದ್ದ ನಂತರ ಹೀಗೆ ಮಾಡಿದರೆ ಧನಾಗಮನ. ರಾತ್ರಿ ಮಲಗುವ ಮುನ್ನ ಮತ್ತು ಮುಂಜಾನೆ ಎದ್ದ ನಂತರ ಈ ಕೆಲಸಗಳನ್ನು ಮಾಡುವುದರಿಂದ ನೀವು ಸಾಕ್ಷಾತ್ ಲಕ್ಷ್ಮೀದೇವಿಯ ಒಲವನ್ನು ಪಡೆದುಕೊಳ್ಳುತ್ತೀರಿ. ಸಂಪತ್ತು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುವುದು. ಮುಂಜಾನೆ ಎದ್ದ ನಂತರ ಏನು ಮಾಡಬೇಕು? ರಾತ್ರಿ ಮಲಗುವ ಮುನ್ನ ನಾವು ಏನು ಮಾಡಬೇಕು ನೋಡಿ. ದಿನದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ನಾವು ಮಾಡುವ ಕೆಲಸ, ಪೂಜೆ ಪುನಸ್ಕಾರ, ಇತರರೊಂದಿಗೆ ವ್ಯವಹಾರ ಇವೆಲ್ಲವೂ ನಮ್ಮ ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತವೆ. ಇವುಗಳಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಂಡಾಗ ನಮ್ಮ ಅದೃಷ್ಟವು ಹೊಳೆಯಲು ಪ್ರಾರಂಭವಾಗುತ್ತದೆ. ಮುಂಜಾನೆಯಿಂದ ಸಂಜೆಯವರೆಗೂ ನಾವು ಯಾವ ಕೆಲಸಗಳನ್ನು ಮಾಡುವುದರಿಂದ ಅದೃಷ್ಟವನ್ನು ಪಡೆದುಕೊಳ್ಳಬಹುದು? ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿನ ಯಶಸ್ಸಿಗಾಗಿ ಮುಂಜಾನೆಯಿಂದ ಸಂಜೆಯವರೆಗೆ ನಾವು ಯಾವ ಕೆಲಸಗಳನ್ನು ಮಾಡಬೇಕು? ದಿನವಿಡೀ ನಾವು ಮಾಡುವ ಯಾವುದೇ ಕೆಲಸ, ಪೂಜೆ ಪುನಸ್ಕಾರ ಅಥವಾ ಜನರೊಂದಿಗೆ ವ್ಯವಹರಿಸುವಾಗ ಅದು ನಮ್ಮ ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತದೆ. ರಾತ್ರಿ ಮಲಗಿದ ನಂತರ ಮತ್ತು ಬೆಳಗ್ಗೆ ಎದ್ದ ನಂತರ ಮಾಡಬೇಕಾದ ಕೆಲವು ವಿಶೇಷ ಕಾರ್ಯಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಮಲಗುವ ಅದೃಷ್ಟವನ್ನು ಜಾಗೃತಗೊಳಿಸುತ್ತದೆ ಎಂದು ನಂಬಲಾಗಿದೆ. ಒಬ್ಬರು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಒಬ್ಬ ವ್ಯಕ್ತಿಯು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ರಾತ್ರಿ ಮಲಗುವ ಮುನ್ನ ಏನು ಮಾಡಬೇಕು? ಈ ಮಂತ್ರವನ್ನು ಪಠಿಸಿ. ಶಾಸ್ತ್ರದ ಪ್ರಕಾರ ರಾತ್ರಿ ಮಲಗುವ ಮೊದಲು ನೀವು ಯಾವಾಗಲೂ ಸಾತ್ವಿಕ ಮಂತ್ರಗಳನ್ನು ಪಠಿಸಬೇಕು ಅಥವಾ ನಿಮ್ಮ ನೆಚ್ಚಿನ ದೇವತೆಯನ್ನು ನೆನಪಿಸಿಕೊಳ್ಳಬೇಕು. ನೀವು ಗಾಯತ್ರಿ ಮಂತ್ರವನ್ನು ಸಹ ಪಠಿಸಬಹುದು. ಇದರಿಂದ ಮನಸ್ಸು ಶಾಂತವಾಗುತ್ತದೆ. ಒಬ್ಬ ವ್ಯಕ್ತಿಯು ಉತ್ತಮ ನಿದ್ರೆಯನ್ನು ಪಡೆಯುತ್ತಾನೆ ಮತ್ತು ದೇವರ ಆಶೀರ್ವಾದವನ್ನು ಸಹ ಪಡೆಯುತ್ತಾನೆ. ಕರ್ಪೂರದ ಹೊಗೆ. ರಾತ್ರಿ ಮಲಗುವ ಮುನ್ನ ನೀವು ಮಲಗುವ ಕೋಣೆಯಲ್ಲಿ ಸ್ವಲ್ಪ ಕರ್ಪೂರವನ್ನು ಸುಟ್ಟು ಹಾಕಿ. ಕರ್ಪೂರದ ಹೊಗೆ ಪರಿಸರವನ್ನು ಶುದ್ಧಗೊಳಿಸುತ್ತದೆ, ಅಲ್ಲದೆ ಇದು ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ. ಈ ಹೊಗೆಯು ವ್ಯಕ್ತಿಯನ್ನು ಒತ್ತಡದಿಂದ ಮುಕ್ತನನ್ನಾಗಿಸುತ್ತದೆ ಮತ್ತು ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗುವಂತೆ ಮಾಡುತ್ತದೆ. ತುಪ್ಪದ ದೀಪ ಹಚ್ಚಿರಿ. ರಾತ್ರಿ ಮಲಗುವ ಮೊದಲು ನಿಶ್ಚಿತ ಮುಹೂರ್ತದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಲಕ್ಷ್ಮೀದೇವಿಯ ಮಂತ್ರಗಳನ್ನು ಪಠಿಸಿ. ಇದರಿಂದ ಬಡತನ ದೂರಾಗುತ್ತದೆ, ಹಣ ಮತ್ತು ಆಹಾರ ಸಮಸ್ಯೆಗಳು ದೂರಾಗುತ್ತವೆ. ನೀವು ಪ್ರತಿದಿನ ಈ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವುಗಳನ್ನು ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಶುಕ್ರವಾರದ ರಾತ್ರಿ ಮಾಡಬಹುದು. ಸ್ನಾನಗೃಹದ ಬಕೆಟ್. ಶಾಸ್ತ್ರದ ಪ್ರಕಾರ ಖಾಲಿ ಬಕೆಟನ್ನು ಎಂದಿಗೂ ಸ್ನಾನಗೃಹದಲ್ಲಿ ಇಡಬಾರದು. ಈ ಕಾರಣದಿಂದಾಗಿ ಹಣಕಾಸಿನ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿ ಮಲಗುವ ಮೊದಲು ಸ್ನಾನಗೃಹದಲ್ಲಿರುವ ಬಕೆಟನ್ನು ತುಂಬಿಸಿ. ಇದರಿಂದ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಸಂತೋಷಗೊಳ್ಳುತ್ತಾಳೆ. ಬೆಳಗ್ಗೆ ಎದ್ದ ನಂತರ ಇವುಗಳನ್ನು ಮಾಡಿ. ಹಸ್ತದರ್ಶನ. ಬೆಳಗ್ಗೆ ನಿದ್ರೆಯಿಂದ ಎದ್ದ ನಂತರ ಮೊದಲು ನಿಮ್ಮ ಅಂಗೈಗಳನ್ನು ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಗೌರಿ, ಪ್ರಭಾತೆ ಕರದರ್ಶನಂ ಎನ್ನುವ ಮಂತ್ರವನ್ನು ಪಠಿಸಿ. ಈಗ ಎರಡೂ ಅಂಗೈಗಳನ್ನು ನಿಮ್ಮ ಮುಖದ ಮೇಲೆ ತಿರುಗಿಸಿ. ಇದು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದೊಂದಿಗೆ ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ಆಶೀರ್ವಾದವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಎತ್ತವರ ಆಶೀರ್ವಾದ. ತಂದೆ ತಾಯಿ ನಮಗೆ ದೇವರಿಗೆ ಸಮಾನ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಕಣ್ಣಿಗೆ ಕಾಣುವ ದೇವರು ಎಂದು ಅವರನ್ನು ಕರೆಯಲಾಗುತ್ತದೆ. ಮುಂಜಾನೆ ಎದ್ದು ತಂದೆ ತಾಯಿಯ ಮತ್ತು ಹಿರಿಯರ ಆಶೀರ್ವಾದ ಪಡೆಯುವವರ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆಗಮಿಸುತ್ತಾಳೆ. ಇಂತಹವರು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಿಲ್ಲ.
ಸೂರ್ಯ ಮತ್ತು ತುಳಸಿ ಪೂಜೆ. ಸೂರ್ಯನನ್ನು ಆರಾಧಿಸುವುದರಿಂದ ವೃತ್ತಿಯಲ್ಲಿ ಪ್ರಗತಿ, ಸಮಾಜದಲ್ಲಿ ಗೌರವ ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತವಾಗುತ್ತದೆ. ತಾಯಿ ಲಕ್ಷ್ಮಿ ಯಾವಾಗಲೂ ಇಂಥವರ ಮೇಲೆ ತನ್ನ ದಯೆ ತೋರುತ್ತಾಳೆ. ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ನೆಲೆಸಿದ್ದಾಳೆ. ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಮನೆಯಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಿ. ಇದರಿಂದ ನೀವು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.